ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋದಿ ಹೋಗುವ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಎಂ ಮೋದಿ ಕಾರ್ಯಕ್ರಮದ ವೇಳೆ ಭಾರಿ ಅನಾಹುತ ತಪ್ಪಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿವಿಧ ಆಂಗಲ್ನಲ್ಲಿ ತನಿಖೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆದರೆ ಕಾರ್ಯಕ್ರಮದಲ್ಲಿ ಬ್ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಸಂಚು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಕೇಸ್ಗೆ ಇದೀಗ ಸ್ಫೋಟಕ ತಿರುವು ಸಿಕ್ಕಿದೆ. ಕೇವಲ ಜಿಲೆಟಿನ್ ಕಡ್ಡಿ ಮಾತ್ರ ಅಲ್ಲ, ಎಲ್ಲ ಸಿದ್ಧತೆಗಳು ಕೂಡ ರೆಡಿ ಇತ್ತು. ಅಂದ್ರೆ ಸ್ಫೋಟ ಮಾಡೋದಕ್ಕೆ ಬೇಕಾದಂತ ಎಲ್ಲಾ ಪ್ರಿಪರೇಷನ್ಗಳು ಕೂಡ ದುಷ್ಕರ್ಮಿಗಳು ನಡೆಸಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸ್ ತನಿಖೆ ಮಾಡ್ತಾ ಇದ್ದಂತ ವೇಳೆ ಬ್ಲಾಸ್ಟ್ಗೆ ಬೇಕಾದಂತ ಸರ್ಕ್ಯೂಟ್ ಕೂಡ ಪತ್ತೆಯಾಗಿದೆ. ಇನ್ನು ಸರ್ಕ್ಯೂಟ್ ನಲ್ಲಿ ಟೈಮರ್ ಅಂಡ್ ಡೇಟ್ ಫಿಕ್ಸ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ರು. ಡೆಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದಿದ್ರೆ ಬ್ಲಾಸ್ಟ್ ಪಕ್ಕಾ ಆಗ್ತಾ ಇತ್ತು. ಆದ್ರೆ ಇದುವರೆಗೂ ಕೂಡ ಕೇವಲ ಜಿಲೆಟಿನ್ ಪತ್ತೆ ಎನ್ನುವಂತಹ ವಿಚಾರ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಒಟ್ಟಾರೆಯಾಗಿ ಕೋರಮಂಗಲ, ರಾಮನಗರ ಪೊಲೀಸರು, ಸಿಸಿಬಿ ಪೊಲೀಸರು, ಐಎಸ್ಟಿ, ರಾಜ್ಯ ಗುಪ್ತಚರ ಇಲಾಖೆ ಸೇರಿದಂತೆ ಒಟ್ಟು 5 ತನಿಖಾ ತಂಡಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಸ್ಕ್ರೀನ್ ನಲ್ಲಿ ಜಿಲೆಟಿನ್ ಕಡ್ಡಿಗಳಿದ್ದಂತಹ ಬಾಕ್ಸ್ ಅನ್ನ ಯಾವ ರೀತಿ ಟೇಪ್ ನಲ್ಲಿ ಕವರ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಹಾಗೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಬ್ಲಾಸ್ಟ್ ನ ಸರ್ಕ್ಯೂಟ್ ಕೂಡ ಪತ್ತೆಯಾಗಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಇದೀಗ ಸುಮಾರು 50 ಪೊಲೀಸ್ ಸಿಬ್ಬಂದಿಗಳು ಈ ರೀತಿಯಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಟೆಕ್ನಿಕಲ್ ಆಗಿ ಫುಲ್ ತಲೆ ಕೆಡಿಸಿಕೊಂಡಿರುವಂತಹ ಪೊಲೀಸರು ಸಿಸಿ ಕ್ಯಾಮೆರಾಗಳ ಜೊತೆಗೆ ಟವರ್ ಡಂಪ್ ಮೊರೆ ಹೋಗಿದ್ದಾರೆ. ಮೋದಿ ಬರುವುದಕ್ಕೂ ಹಿಂದಿನ ದಿನ ಮೊಬೈಲ್ ನೆಟ್ವರ್ಕ್ ಗಳ ಪರಿಶೀಲನೆಯನ್ನ ಮಾಡುವಂತ ಕೆಲಸವೂ ಕೂಡ ಸಾಗ್ತಾ ಇದೆ. ಜಿಲೆಟಿನ್ ಸಿಕ್ಕ ಪ್ರದೇಶದಲ್ಲಿ ಶನಿವಾರ ರಾತ್ರಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೂ ಕೂಡ ಆಕ್ಟಿವ್ ಆಗಿದ್ದಂತ ನಂಬರ್ಗಳ ಪರಿಶೀಲನೆ ಮಾಡುವಂತಹ ಕೆಲಸ ಸಾಗ್ತಾ ಇದೆ. ರಾಜ್ಯ ತನಿಖಾ ತಂಡಗಳ ಜೊತೆಗೆ ಎನ್ಐಎ ಕೂಡ ಫುಲ್ ಆಕ್ಟಿವ್ ಆಗಿದ್ದು ಅವರದ್ದೇ ಆದಂತಹ ಆಯಾಮಗಳಲ್ಲಿ ಇದೀಗ ತನಿಖೆ ಮುಂದುವರಿತಾ ಇದೆ. ಎನ್ಐಎ ಟೀಮ್ ಇವತ್ತೇ ಲೋಹಿತ್ ವಿಚಾರಣೆಯನ್ನ ಮತ್ತೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ. ಇದುವರೆಗೂ ಲೋಹಿತ್ ಪಾತ್ರದ ಬಗ್ಗೆ ತನಿಖೆಯ ವೇಳೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ಸಿಕ್ಕಿಲ್ಲ. ಆತನ ಕುಟುಂಬಸ್ಥರನ್ನ ಕೂಡ ಸಂಪರ್ಕ ಮಾಡುವಂತ ಕೆಲಸ ಆಯಿತು. ಹಾಗೆ ಆತನ ಮನೆಗೂ ಕೂಡ ತೆರಳಿ ಪರಿಶೀಲನೆಯನ್ನ ಮಾಡುವಂತ ಕೆಲಸ ಆಯಿತು. ಅಂತ ಸಂದರ್ಭದಲ್ಲಿ ಆತ ಹಿರಿಯರ ನಂಬರ್ ಅನ್ನ ಕೂಡ ಇಟ್ಕೊಂಡಿದ್ದ. ಜೊತೆಗೆ ಮಾನಸಿಕ ಅಸ್ವಸ್ಥ ಅನ್ನುವಂತಹ ಮಾಹಿತಿಯೂ ಕೂಡ ತಿಳಿದು ಬಂದಿತ್ತು. ಕುಟುಂಬಸ್ಥರು ಈ ರೀತಿಯಾಗಿ ತಿಳಿಸಿದ್ರು. ಅದರ ಮುಂದುವರೆದ ಭಾಗವಾಗಿ ಇದೀಗ ವಿವಿಧ ಆಂಗಲ್ ನಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಮೋದಿ ಹೋಗುವಂತ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆಯಾದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ? ಸದ್ಯಕ್ಕೆ ಸಿಗ್ತಾ ಇರುವಂತಹ ಸ್ಫೋಟಕ ಮಾಹಿತಿಗಳು ಏನು? ದಿವ್ಯಾ, ಏನು ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ವೇಳೆಯಲ್ಲಿ ಬ್ಲಾಸ್ಟ್ಗೆ ಒಂದು ದೊಡ್ಡ ಮಟ್ಟದ ಸಂಚು ನಡೆದಿತ್ತ ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈ ಕಗ್ಗಲಿಪುರದ ಬಳಿ ಪತ್ತೆಯಾಗಿದ್ದಂತಹ ಜಿಲೆಟಿನ್ ಕಡ್ಡಿ ಏನಿದೆ, ಆ ಜಿಲೆಟಿನ್ ಕಡ್ಡಿಯ ಜೊತೆಗೇನೆ ಈ ಒಂದು ಅಂದ್ರೆ ಸ್ಫೋಟಕ ಅಂದ್ರೆ ಬ್ಲಾಸ್ಟ್ಗೆ ಬೇಕಾದಂತಹ ಸರ್ಕ್ಯೂಟ್ಗಳು ಪತ್ತೆಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಸರ್ಕ್ಯೂಟ್ ನಲ್ಲಿ ಟೈಮರ್ ಮತ್ತೆ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಅನ್ನೊಂದು ಸ್ಫೋಟಕ ಮಾಹಿತಿ ಈಗ ಬಯಲಾಗ್ತಾ ಇರುವಂತದ್ದು. ಅಂದ್ರೆ ಈ ಡೆಟೋನೇಟರ್ ಅನ್ನ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಅದು ಬ್ಲಾಸ್ಟ್ ಆಗುವಂತದ್ದು ಪಕ್ಕ. ಯಾಕಂತಂದ್ರೆ ಯಾವುದೇ ಬಾಂಬ್ಗಳನ್ನ ಸ್ಫೋಟಿಸುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಬಾಂಬ್ ಅನ್ನ ಇಡ್ತಾರೆ ಮತ್ತು ಬೇರೆ ಕಡೆ ಹೋಗಿ ಅದನ್ನ ಟೈಮರ್ ಅನ್ನ ಇಟ್ಟು ಬಂದಂತಹ ಸಂದರ್ಭದಲ್ಲಿ, ಎಕ್ಸಾಂಪಲ್ ಈಗ 9 ಗಂಟೆಗೆ ಯಾವುದೋ ಒಂದು ಸ್ಥಳದಲ್ಲಿ ಸ್ಫೋಟಿಸ್ಬೇಕಾದ್ರೆ ಅದಕ್ಕೂ ಬಿಫೋರ್ ಒಂದು ಅರ್ಧ ಗಂಟೆನೋ 3/4 ಗಂಟೆನೋ ಬೇಗನೆ ಇಟ್ಬಿಟ್ಟು ಅಲ್ಲಿಂದ ವಾಪಸ್ ಬರ್ತಾರೆ. ಆ ಟೈಮರ್ ನ ಫಿಕ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಶಾರ್ಪ್ ಆಗಿ ಅದು ಬ್ಲಾಸ್ಟ್ ಆಗುವಂತದ್ದು. ಅದೇ ರೀತಿಯಾದಂತಹ ಈ ಒಂದು ಟೈಮ್ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಮತ್ತು ಇದರಲ್ಲಿ ದೊಡ್ಡ ಮಟ್ಟದ ಸಂಚು ನಡೆದಿದ್ದ ಅನ್ನೋ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇನ್ನು ಸ್ಫೋಟಿಸಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನ ದುಷ್ಕರ್ಮಿಗಳು ಮಾಡ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಜಿಲೆಟಿನ್ ಪತ್ತೆ ಅಂತ ಮಾತ್ರ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಫೋಟೋಗಳಲ್ಲಿ ಏನ್ ನೋಡ್ತಾ ಇದ್ದೀವಿ, ಆ ಫೋಟೋಗಳಲ್ಲಿ ಸರಿಯಾದಂತಹ ರೀತಿಯಲ್ಲಿ ಶೆಲ್ಗಳಾಗಿರಬಹುದು ಮತ್ತು ಈ ಒಂದು ಟೈಮರ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲಾ ಅಂಶಗಳನ್ನು ಕೂಡ ಅಲ್ಲಿ ಇಟ್ಕೊಳ್ಳಲಾಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಸ್ಫೋಟವನ್ನ ಮಾಡೋ ಮುಖಾಂತರವಾಗಿ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ದುಷ್ಕರ್ಮಿಗಳು ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ಈ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎನ್ಐಎ ಕೂಡ ಹಲವಾರು ಮಾಹಿತಿಗಳನ್ನ ಎಸ್ ಪಿ ಅವರಿಂದ ಪಡ್ಕೊಂಡಿತ್ತು. ಅಂದ್ರೆ ಬೆಂಗಳೂರು ದಕ್ಷಿಣ ಎಸ್ ಪಿ ಏನಿದ್ದಾರೆ
ಅವರಿಂದ ಆ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಶ್ರೀನಿವಾಸ ಗೌಡರು ಈಗಾಗಲೇ ಅನೇಕ ಮಾಹಿತಿಗಳನ್ನು ಕೂಡ ಎನ್ಐಎಗಾಗಿರಬಹುದು ಮತ್ತು ಹಿರಿಯ ಅಧಿಕಾರಿಗಳಿಗೂ ಕೂಡ ಕೊಟ್ಟಿರುವಂತದ್ದು. ಇನ್ನು ರಾಷ್ಟ್ರೀಯ ತನಿಖಾ ದಳ ಇದಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಏನಾದ್ರೂ ಕೂಡ ಸ್ಫೋಟಿಸೋದಕ್ಕೆ ಇಲ್ಲಿ ಪ್ಲಾನ್ ಮಾಡಲಾಗಿತ್ತ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗಿತ್ತು. ಸದ್ಯಕ್ಕೆ ಪ್ರಕರಣ ದೊಡ್ಡ ಮಟ್ಟದ ಒಂದು ಹಾದಿಯನ್ನ ಹಿಡಿಯೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಯಾಕಂತಂದ್ರೆ ಇಲ್ಲಿ ಸಿಕ್ಕಿರುವಂತಹ ಈ ವಸ್ತುಗಳೇನಿದೆ, ಈ ವಸ್ತುಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಕೃತ್ಯವನ್ನ ಮಾಡೋದಕ್ಕೆ ಆರೋಪಿಗಳು ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಸ್ಫೋಟಿಸೋದಕ್ಕೆ ಸಂಚು ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕಂತೂ ಪ್ರಕರಣವನ್ನ ದೊಡ್ಡ ಮಟ್ಟಕ್ಕೆ ಅಂದ್ರೆ ತನಿಖೆಯನ್ನ ನಡೆಸಿ ಯಾರು ಈ ಡಿಟೋನೇಟರ್ಗಳಾಗಿರ್ಬಹುದು ಮತ್ತು ಈ ಟೈಮರ್ ಫಿಕ್ಸ್ ಮಾಡೋದಕ್ಕೆ ಯಾರೆಲ್ಲ ಏನು ಪ್ಲಾನ್ ಮಾಡ್ಕೊಂಡಿದ್ರು ಅವರ ಹಿಂದೆ ಬಿದ್ದಿರುವಂತದ್ದು ಅಧಿಕಾರಿಗಳು. ಒಟ್ಟಾರೆ ಈ ಜಿಲೆಟಿನ್ ಕಡ್ಡಿ ಮಾತ್ರ ಪತ್ತೆಯಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಫೋಟೋಗಳನ್ನ ನೋಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಕೂಡ ಶಾಕಿಂಗ್ ವಿಷಯ ಗೊತ್ತಾಗ್ತಾ ಇದೆ. ಡೆಟೋನೇಟರ್ ಇಟ್ಟು ಸ್ಫೋಟ ಮಾಡೋದಕ್ಕೆ ಆ ಪಕ್ಕಾ ಪ್ಲಾನ್ ಮಾಡಿದ್ರು ಅನ್ನೋದು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ದೇವ್ಯಾ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.